ಮೆಣಸಿನಕಾಯಿ ಹುಟ್ಟುಹಬ್ಬದ ಪ್ರಯುಕ್ತ ಶೀಘ್ರದಲ್ಲಿ ಭೀಮ ಮಂದಿರ ಕಟ್ಟುತ್ತೇವೆ. ಕಾಂತಿಲಾಲ್ ಬನ್ಸಾಲಿ ಹೇಳಿಕೆ. ಹೌದು, ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇಂದು ಅನಿಲ್ ಮೆಣಸಿನಕಾಯಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ, ಇಂದು ಬುದ್ಧ, ಬಸವ, ರಾಮ, ಅಂಬೇಡ್ಕರ್ ಅನಿಲ ಟ್ರಸ್ಟ್ ಲೋಕಾರ್ಪಣೆ ಮಾಡುತ್ತೇವೆ. ಅದರೊಂದಿಗೆ ಮೆಣಸಿನಕಾಯಿ ಅವರು ಒಳ್ಳೆಯ ರಾಜಕಾರಣಿ. ಅವರು ಬರ್ತಾರೆಂದರೆ ಸಾವಿರಾರು ಕಾರ್ಯಕರ್ತರು ಕರೆಯದೆ ಅವರ ಮನೆಗೆ ಓಡೋಡಿ ಬರುತ್ತಾರೆ. ಅದು ಅವರು ಕಾರ್ಯಕರ್ತರನ್ನು ಹಚ್ಚಿಕೊಂಡ ಪರಿ. ಅವರು ಬುದ್ಧ, ಬಸವ, ರಾಮ, ಶರೀಫ್, ಅಂಬೇಡ್ಕರ್ರ ಮಂದಿರ ಅತಿ ಶೀಘ್ರದಲ್ಲಿ ಕಟ್ಟಲು ಪ್ರಾರಂಭವಾಗುತ್ತದೆ. ಹಾಗೂ ಅನಿಲ್ ಮೆಣಸಿನಕಾಯಿ ಅವರಿಗೆ ಗದಗ ನಗರದ ಹಾಗೂ ಗ್ರಾಮಗಳ ಸಮಸ್ಯೆ ಬಗೆಹರಿಸಬೇಕು. ಅದರಲ್ಲಿ ಮೂಲಭೂತ ಸೌಕರ್ಯಗಳು ಜನರಿಗೆ ತಲುಪಬೇಕು ಎನ್ನುವುದೇ ಅವರ ಉದ್ದೇಶ. ಹಾಗೂ ಗ್ರಾಮ ಮತ್ತು ನಗರಗಳಲ್ಲಿ ಅಭಿವೃದ್ಧಿ ಕಾಣಬೇಕು, ಯುವಕರಿಗೆ ಉದ್ಯೋಗ ಸಿಗಬೇಕು ಎನ್ನುವುದು ಅವರ ಮೂಲ ಉದ್ದೇಶ ಎಂದು ತಿಳಿಸಿದರು. ಅದರೊಂದಿಗೆ ಮುಂದಿನ ಬಾರಿ ಅನಿಲ್ ಮೆಣಸಿನಕಾಯಿ ಅವರೇ MLA ಆಗುತ್ತಾರೆ ಹಾಗೂ ಸಚಿವರಾಗುತ್ತಾರೆ. ಇಲ್ಲವಾದರೆ ನಾನು ರಾಜಕೀಯ ಬಿಡುತ್ತೇನೆ ಇಲ್ಲವೋ ಗೊತ್ತಿಲ್ಲ, ಆದರೆ ಅವರನ್ನ MLA ಮಾಡುವವರೆಗೂ ಹೋರಾಡುತ್ತೇನೆ ಎಂದರು. ಬ್ಯೂರೋ ರಿಪೋರ್ಟ್ NKST4 ನ್ಯೂಸ್ ಗದಗ. ಕಟ್ಟಬೇಕಂತ ಹೇಳಿ ದೃಢ ಸಂಕಲ್ಪವನ್ನು ಕಟ್ಟಿಕೊಂಡು ಈಗಾಗಲೇ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರತಕ್ಕಂಥ ನಮ್ಮೆಲ್ಲರ ನಾಯಕ, ಪ್ರೀತಿಯ ಅಣ್ಣ, ಸನ್ಮಾನ್ಯ ಶ್ರೀ ಅನಿಲ್ ಅಣ್ಣ ಮೆಣಸಿನಕಾಯಿ ಅವರ ಜನ್ಮದಿನದ ಪ್ರಯುಕ್ತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ, ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಹಿರಿಯರಿಗೆ, ಸಹೋದರರಿಗೆ, ಸ್ನೇಹಿತರಿಗೆ, ಇಲ್ಲಿ ಸೇರಿರುವ ಎಲ್ಲ ಅನಿಲ್ ಅಣ್ಣ ಅಭಿಮಾನಿಗಳ ಮುಖ್ಯಸ್ಥರು, ಪಕ್ಷದ ಮುಖ್ಯಸ್ಥರು, ಸಹೋದರರಿಗೆ ಮೊದಲಿಗೆ ನಾನು ನಮಸ್ಕಾರಗಳನ್ನು ಮಾಡ್ತಾ, ಏನು ಪತ್ರಿಕಾಗೋಷ್ಠಿಯ ಉದ್ದೇಶ ಇವತ್ತು ಏನು ಹೇಳಿದ್ರೆ, 2023 ಚುನಾವಣೆ ನಂತರ ಚುನಾವಣೆ ನಡೆದ ಕೆಲವು ದಿನಗಳ ನಂತರ ಸನ್ಮಾನ್ಯ ಅನಿಲ್ ಅಣ್ಣನವರು ಗದಗಿಗೆ ಬರ್ತಿಲ್ಲ, ಅವರು ಗದಗ ಕಡೆ ನೋಡ್ತಿಲ್ಲ ಅಂತ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಕೆಲವರು ಮಾಡ್ತಿದ್ದಾರೆ. ಮುಖ್ಯವಾಗಿ ಇವತ್ತವರು ಗದಗ ಬಗ್ಗೆ, ಗದಗ ಜನತೆ ಬಗ್ಗೆ ಬಹಳಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಗದಗ ಅಭಿವೃದ್ಧಿ ಬಗ್ಗೆ, ಗ್ರಾಮೀಣ ಭಾಗದ ಜನರ ಸಮಸ್ಯೆ, ಗ್ರಾಮೀಣ ಭಾಗದ ಅಭಿವೃದ್ಧಿ ಬಗ್ಗೆ ಸದಾ ಕಾಲ ಚಿಂತನೆಯನ್ನು ಮಾಡ್ತಿದ್ದಾರೆ. ಅವರ ಮನಸ್ಸು ತುಳಿತಿದೆ. ಏನು ಸಮಾಜದಲ್ಲಿ ಈ ಒಂದು ಮೇಲು ಕೀಳು ಅನಿಷ್ಟ ಪದ್ಧತಿ ಇದೆ, ಇಂಥ ಹಲವಾರು ವಿಚಾರಗಳ ಕುರಿತು ಅವರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾರೆ. ಇವತ್ತು ಅವರು ನಾಯಕರು ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಪತ್ರಿಕೆ ಇವರಿಗೆ ನಾನು ಈ ಅನಿಲ್ ಅವರ ಅಭಿಮಾನಿಗಳ ವತಿಯಿಂದ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮ್ಯಾಗ ವಿಶೇಷ ಏನೈತಿ ಅಂದ್ರೆ, ಅನಿಲ್ ಮೆಣಸಿನಕಾಯಿ ಅವರು ನಮ್ಮ ಗದಗ ವಿಧಾನಸಭಾ ಕ್ಷೇತ್ರದಾಗ ನಮ್ಮ ನಾಯಕರು, ಅವ್ರು ಗದಿಗೆ ಬೇಕು ನಮ್ಗೆ. ಆಮ್ಯಾಗ ಅವರು ಮನಸ್ಸು ಮತ್ತು ಕಾರ್ಯಕರ್ತರಿಗೆ ಸಂಪರ್ಕ ಇರೋದು, ಅನಿಲ್ ಗದಿಗೆ ಬಂದ ಅಂದ್ರೆ 1000 ಗಟ್ಟಲೆ ಮಂದಿ ಕೊಡ್ತೈತಿ ಅವ್ರ ಮನೆಗೆ. ಯಾರಿಗೆ ಹೇಳೋದು ಬೇಡ, ಅನಿಲ್ ಬಂದಾನ ಸುದ್ದಿ ತನ್ನ ಊರಾಗ ಹೇಳ್ತೀವಿ. ಅದರ ವಿಶೇಷ ನಾವು ಅವ್ರ ಏನು ಹುಟ್ಟುಹಬ್ಬ ಮಾಡ್ತಿಲ್ಲ, ಇದು ನಮ್ಮ ಗದಗದಾಗ ವಿಶೇಷ ಆಗ್ಬೋದು. ಯಾಕಂದ್ರೆ ಭೀಮ, ರಾಮ ಮತ್ತು ಶರೀಫ್, ಬಸವಣ್ಣನ, ಇವತ್ತು ಬೌದ್ಧ ಮತ್ತು ಮಹಾವೀರನ ಸಮಾನತೆ, ಹಿಂದೂ ಮತ್ತು ನಾವು ಎಲ್ಲರೂ ಒಂದು, ಮಾನವ ಜಾತಿಯವರು ಮಾನವರೆಲ್ಲರೂ ಒಂದೇ ಅಂತ ಹೇಳಿ ಸಮಾನತೆ ತೋರಿಸ್ಬೇಕಂದ್ರೆ ಅನಿಲ್ ಮೆಣಸಿನಕಾಯಿ ನಮ್ಮ ಗದಗದಾಗ ತೋರ್ಸ್ಯಾನ. ಮತ್ತು ಮುಂದೆ ಅವನ ಗುಡಿ ಕಟ್ಟಿಸ್ತಾನ, ಸಮಾನತೆ ಮಂದಿರ ಮಾಡ್ತಾನ, ಮುಂದೆ ಅವನು ಗದಗದಾಗ MLA ಮಾಡ್ತಾನ, ಉಸ್ತುವಾರಿ ಮಿನಿಸ್ಟರ್ನು ಆಗ್ತಾನ. ಇದನ್ನು ನನ್ನ 100% ಸತ್ಯ ಐತಿ. ನಾವಿಗೆ ಇಲ್ಲಾಂದ್ರೆ ರಾಜಕಾರಣ ಬಿಡ್ತೀನಿ, ಇಲ್ಲಾಂದ್ರೆ ಅವ್ನು ಮಾಡಿ ತೋರ್ತೀನಿ ಅಂತ ಹೇಳಿ ನಾನು ಇದನ್ನೇ ಹೇಳ್ತೀನಿ. ಆಮೇಲೆ ನಾವು ರಾಜಕಾರಣ ಎದಕ್ಕೆ ಮಾಡ್ತಿದ್ವಿ, ಭ್ರಷ್ಟಾಚಾರ ವಿರೋಧ ಸಲುವಾಗಿ ನಾವು ಪಾರ್ಟಿ ಮನೆ ದಂಧೆ ಬಿಟ್ಟು ರಾಜಕಾರಣ ಇಳಿದಿದ್ವಿ.
ಭ್ರಷ್ಟಾಚಾರ ಮುಕ್ತ ರಾಜಕಾರಣಿ ಇರಬೇಕು ಕರ್ನಾಟಕ ನಮ್ಮ ಗದಗ ಜಿಲ್ಲಾದಾಗ. ಮಕ್ಕಳನ್ನ ಬೆಳೆಸಬಾರ್ದು, ಕಾರ್ಯಕರ್ತರನ್ನ ಬೆಳೆಸಬೇಕು. ನಾವು ಕಾರ್ಯಕರ್ತರು ಮಕ್ಕಳ ಪಲ್ಲಕ್ಕಿ ಹೊರಕ್ಕೆ ಹೋಗೋದಿಲ್ಲ, ಕಾರ್ಯಕರ್ತರ ಪಲ್ಲಕ್ಕಿ ಯಾರು ಹೋಗ್ಬೇಕು, ಅವಾಗ ಪಾರ್ಟಿ ಸಂಘಟನೆ ಆಗ್ತೈತಿ. ನಾವು ಬರೀ ಪಾರ್ಟಿಯಿಂದ ಬರೀ ಲೀಡರ್ ಬಂದಾರ ಅಂತ ಹೇಳಿ ಅವ್ರು ಕಾಯಕ್ ಮುಂದಿರ್ಬಾರ್ದು. ನಾವು ಪಾರ್ಟಿ ಅವರು ನಮ್ಮನ್ನ ಕಾಯ್ಬೇಕು, ಕಾರ್ಯಕರ್ತರನ್ನ ಕಾಯ್ಬೇಕು, ಅವಾಗ ಪಾರ್ಟಿ ಸಂಘಟನೆ ಆಗ್ತೈತೆ ಅಂತ ಹೇಳಿ ಅದಕ್ಕೆ ಅನಿಲಿಂದ ನಮ್ಮ ಯೋಗ್ಯ ಅಂತ ಹೇಳಿ ಗದಗ ಜಿಲ್ಲಾಕ್ಕೆ ನಾನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ.